ಸಭೆಯ ನೂತನ ಅಧ್ಯಕ್ಷರಾಗಿ ಶ್ರೀ ಗುರುಪಾದಪ್ಪ ಸಂಗನಗೌಡ ಪಾಟೀಲ್ ಜಿಎಸ್ ಪಾಟೀಲ್ ಅವರು ತಮಗೆ ಸರ್ ಇವತ್ತು ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ನಾವು ಬಹುತೇಕ ಮೊದಲನೇ ಬಾರಿ ಶಾಸಕರು 72 ಜನ ಆಯ್ಕೆಯಾಗಿ ಬಂದಿದ್ವಿ ಬೇರೆ ಬೇರೆ ಪಕ್ಷದಿಂದ. ನಾವು ಯಾವತ್ತೂ ನೂತನ ಶಾಸಕರು ತಮ್ಮನ್ನ ಭೇಟಿಯಾದಾಗ ಈಗ ಇಲ್ಲಿವರೆಗೂ ನಿನ್ನೆವರೆಗೂ ನಾವು ನಿಮ್ಗೆ ಯಾವತ್ತು ಭೇಟಿಯಾದಾಗ ಕಾಕ ಅಂತ ತಿಳ್ಕೊಂಡ್ರೆ ಮಾತಾಡ್ತಕ್ಕಂಥ ಸಂದರ್ಭ ಇತ್ತು. ಇನ್ನು ಇವತ್ತಿನಿಂದ ಅಧ್ಯಕ್ಷರು ಅಂತ ತಿಳ್ಕೊಂಡು ಇವತ್ತು ಒಂದು ಸ್ಥಾನವನ್ನ ತಾವು ಅಲಂಕರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ನಾಡಗೌಡ ಕಾಕ ಅವ್ರಿಗೆ ಕೇಳ್ತಿದ್ದೆ, ಎಷ್ಟು ವರ್ಷಗಳಾದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇಂಥ ಒಂದು ಸ್ಥಾನ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳಿದಾಗ ಮನೆ ಹಿರಿಯರು ಎಚ್.ಕೆ. ಪಾಟೀಲ್ ಅವರು ಇದರ ಬಗ್ಗೆ ವಿಷಯ ಹೇಳ್ತಾ ಇದ್ರು. ನಾನು ಒಂದನ್ನ ಗದಗ ರೋಣಕ ನಾನು ಬಂದಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಯುವಕರು ಹೇಳ್ತಾ ಇದ್ರು, 1983ರಲ್ಲಿ ತಾವು ಮೊದಲ ಬಾರಿಗೆ ಪುರಸಭೆ ಸದಸ್ಯರು ರೋಣ ಪುರಸಭೆಯಿಂದ ತಾವು ತಮ್ಮ ಜೊತೆಯಲ್ಲಿ ಆ ಕಾಲಕ್ಕೆ ಎಲ್ಲರನ್ನೂ ಏನ್ಪತ್ತಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿ ಏನ್ಪಂದ್ರೆ ತಾವು ಅಧ್ಯಕ್ಷ ಆಗಿದ್ದೀರಿ ಅಂತ ತಿಳ್ಕೊಂಡು ನಾವು ರೋಣಕ್ಕೆ ಬಂದಾಗ ಕೇಳಿರ್ತಕ್ಕಂಥದ್ದು. ಅದಾದ್ಮೇಲೆ 8 ಸಲ ತಾವು ಸ್ಪರ್ಧೆ ಮಾಡಿ 4 ಸಲ ಗೆದ್ದು ಸಹ ನಾವು ಯಾವಾಗ ಕೆಲವು ಅನೇಕ ಹಿರಿಯ ಸದಸ್ಯರನ್ನ ಈಗ ಮಾತಾಡಿದ್ರು, ಸುನಿಲ್ ಅಣ್ಣ ಅವರು, ವಿಜಯೇಂದ್ರ ಅವರು, ತಮ್ಮನ್ನೆಲ್ಲ ನಾವು ನೋಡಿದಾಗ ನಮ್ಗೆಲ್ಲ ಯುವ ಶಾಸಕರಿಗೆ ತಾವೆಲ್ಲ ಒಂದು ಮಾದರಿಯಾಗಿ ಅನೇಕ ಹಿರಿಯ ಸದಸ್ಯರು ಸದನಕ್ಕೆ ಬಂದಾಗ, ವಿಶೇಷವಾಗಿ ಎಚ್.ಕೆ. ಪಾಟೀಲ್ ಅಂತ ಹಿರಿಯ ಸದಸ್ಯರು ಸದನದಾಗ ನಾವು ಹೆಂಗ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಅನೇಕ ಸಲ ತಾವು ಸಹ ಲಾಂಜಲ್ಲಿ ಕೂತಾಗ ನಾವು ಯಾವಾಗಾದ್ರೂ ಕಾಫಿ ಟೀ ಕುಡಿಯಕ್ಕೆ ಹೋದಾಗೂ ಸಹ ನೀವು ಹೊಸ ಶಾಸಕರಿದ್ರಿ ಅಲ್ಲಿ ಹೋಗಿ ಕುಂತು ಮಾತು ಕೇಳ್ರಿ ಅಂತ ಸಲಹೆಗಳನ್ನ ಸಹ ತಾವು ಕೊಟ್ಟಿರ್ತಕ್ಕಂಥದ್ದು ನಾವು ಮರೆಯಕ್ಕಾಗಂಗಿಲ್ಲ. ಇವತ್ತು ತಾವು ಈ ಸದನ ಸಭೆಯ ಅಧ್ಯಕ್ಷರಾಗಿದ್ದೀರಿ. ಅಧ್ಯಕ್ಷರಾದ್ಮೇಲೆ ಕೇಳಿದಿಲ್ಲ ತಮ್ಮ ಅಧ್ಯಕ್ಷತೆಯಲ್ಲಿ ಹೊಸ ಶಾಸಕರಿಗೆ. ಹಿಂದೆ ಯುಟಿ ಖಾದರ್ ಅವರು ಅಧ್ಯಕ್ಷರಾಗಿದ್ದರು. ಅದಾದ್ಮೇಲೆ ಅವರಿದ್ದಾಗ ನಾನು ನಿನ್ನೆ ಅವರಿಗೆ ಮಂತ್ರಿಗಳಾಗಿ ಅಭಿನಂದನೆಗಳು ಸಲ್ಲಿಸಿದಾಗ ಅವ್ರಿಗೆ ಹೇಳಿದೆ, ಸರ್ ವಿ ಆರ್ ಮಿಸ್ಸಿಂಗ್ ಯು ಇನ್, ಆ ಸೀಟಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಅವರು ಇದ್ದಾಗ ಅನೇಕ ಹೊಸ ಹೊಸ ಕೆಲಸಗಳನ್ನು ಮಾಡಿದ್ದಿದೆ. ಮತ್ತು ಅವರು ನಾವು ವಿರೋಧ ಪಕ್ಷದಾಗಿದ್ದು ಆಡಳಿತ ಅವರು ಸಭೆ ಅಧ್ಯಕ್ಷರಾದಾಗ ಏನ್ಪಂದ್ರೆ ಕೆಲವು ಸಲ ನಾವು ಅವ್ರ ಸಂಗಟ ಒಳ್ಳೆಯ ವಿಚಾರಗಳನ್ನು ಏನ್ಪಂತಂದ್ರೆ ಹಂಚ್ಕೊಂಡಿರ್ತಕ್ಕಂಥದ್ದಿದೆ. ಸ್ವಲ್ಪ ಮಾತಿನ ಇದರಲ್ಲಿ ಏನ್ಪಂತಂದ್ರೆ ಕೆಲವು ವಿಚಾರಗಳನ್ನ ಘಟನೆಗಳು ಆಗಿರ್ತಕ್ಕಂಥದ್ದಿದೆ. ಮನೆ ಅಧ್ಯಕ್ಷರೇ, ಇವತ್ತು ಆ ಒಂದು ಸಭೆಯ ಪೀಠಕ್ಕೆ ಅಂತ ತಾವು ಬಂದಿದ್ದೀರಿ. ಆ ಪೀಠ ಮತ್ತು ತಾವು ಇವತ್ತು ಎರಡೂ ಏನ್ಪಂತಂದ್ರೆ ಅಷ್ಟೇ ತೂಕದಲ್ಲಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗಿತ್ತು. ಮೊನ್ನೆ ಉಪಮುಖ್ಯಮಂತ್ರಿಗಳು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಗೌಡ್ರೆ ನೀವು ರೋಣ ಪೊಲೀಸ್ ಗೌಡ್ರು ಪೊಲೀಸ್ ಅಂತ ತಿಳ್ಕೊಂಡು ಯಾಕೆ ಬಂತು ಅಂತ ತಿಳ್ಕೊಂಡು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಾಗ, ಕಲ್ಯಾಣ ಕರ್ನಾಟಕದ ಭಾಗದಾಗ ಪೊಲೀಸ್ ಗೌಡ್ರು ಮಾಲಿಗೌಡ್ರು ಅಂತ ತಿಳ್ಕೊಂಡು ಒಂದು ವಾಡಿಕೆ ಇರತಕ್ಕಂಥದ್ದು. ಯಾಕಂದ್ರೆ ಆ ಕಾಲಕ್ಕ ಪೊಲೀಸರಿಗೆ ಜನಗಳು ಹೋಗಬಾರದು, ಏನೇ ಸಮಸ್ಯೆಗಳು ಇದ್ರೂ ಸಹ ಗ್ರಾಮದಲ್ಲಿ ಏನ್ಪಂತಂದ್ರೆ ನ್ಯಾಯಗಳನ್ನ ಮಾಡ್ತಕ್ಕಂಥ ಕುಟುಂಬದಿಂದ ತಾವು ಬಂದಿದ್ರಿ. ಹಾಗಾಗಿ ತಮಗೆ ಏನ್ಪಂತಂದ್ರೆ ಆ ಭಾಗದಲ್ಲಿ ಏನ್ಪಂತಂದ್ರೆ ರೋಣ ಪೊಲೀಸ್ ಗೌಡ್ರ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಅಂತ ಒಂದು was vesting with that family. ಆ ಗೌಡ್ರಿಗೆ ಪಾಟೀಲ್ರಿಗೆ ಪೊಲೀಸ್ ಅಥಾರಿಟಿ ಅವ್ರಿಗೆ ಕೊಟ್ಟಿರ್ತಿದ್ರು. ಅದಕ್ಕೆ ಪೊಲೀಸ್ ಪಾಟೀಲ್ರಂತ ಕೆಲವರು, ಮಾಲಿ ಪಾಟೀಲ್ರಂತ ಕೆಲವರು, ಬಿರಾದಾರ್ ಪಾಟೀಲ್ರಂತ ಕೆಲವರು, ಬರೇ ಪಾಟೀಲ್ರು ಅಂತ ಕೆಲವರು. ನಾಡಗೌಡ್ರು ಬೇರೆ, ಮತ್ ನಿಮ್ ಪಾಟೀಲ್ರ ಮೇಲೆ ಅವ್ರು ನಾಡಗೌಡ್ರು. ಕುಲಕರ್ಣಿ ಗೌಡ್ರು, ಊರನ್ ಗೌಡ್ರು, ಮಾಲಿ ಗೌಡ್ರು ಅಂತಿದ್ರು. ಹಾಗಾಗಿ
ಮೊನ್ನೆ ಉಪಮುಖ್ಯಮಂತ್ರಿಗಳು ಈ ವಿಷಯನ ಹೇಳ್ತಾ ಇದ್ದಾಗ ತಾವು ನಮಗೆ ಬಹಳ ಹೆಮ್ಮೆ ಏನಂತ ತಿಳ್ಕೊಂಡ್ರೆ, ಒಂದು ನಾಡಗೌಡರು ಹೇಳ್ತಾ ಇದ್ರು, ನಾವು ಕೆಲವು ಸದನದಾಗ ಪ್ರಶ್ನೆಗಳನ್ನ ಕೇಳಿದಾಗ, ಆಮೇಲೆ ವಿಶೇಷವಾಗಿ ನಾವು ಹಿಂದೆ ಇರ್ತಕ್ಕಂಥ ಕಾದಾರವರು ಅಧ್ಯಕ್ಷರು ಹೊಸ ಶಾಸಕರಿಗೆ ಅವಕಾಶಗಳನ್ನ ಬಹಳ ಕೊಡ್ತಿದ್ರು. ನಾನು ಎಲ್ಲಾ ಶಾಸಕರ ಪರವಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಸ್ವಲ್ಪ ನಮ್ಮ ಕ್ಷೇತ್ರದಿಂದ ಹೊಸ ಈಗ ನಾವೇನ್ ಜನರೇಷನ್ ಹೊಸ ಜನರೇಷನ್ ಶಿಫ್ಟ್ ಆಗಿ 72 ಜನ ಬಂದಿದ್ದೀವಿ ಅಧ್ಯಕ್ಷರೇ, ಸ್ವಲ್ಪ ನಮ್ಗೆ ಅವಕಾಶಗಳನ್ನ ಕೊಡಬೇಕು. ಒಂದು, ನಾವು ಕೇಳಿರ್ತಕ್ಕಂಥ ಅನೇಕ ಸಲ ಪ್ರಶ್ನೆಗಳನ್ನ ಸರ್ಕಾರಗಳು ಉತ್ತರ ಕೊಟ್ಟರೂ ಸಹ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಅನೇಕ ವಿಷಯಗಳನ್ನ ಮತ್ತೆ ಈಗ ಅದನ್ನ ನಾವು ಚರ್ಚೆ ಮಾಡಕ್ ಹೋಗ ಸರ್, ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿದ್ರು. ಹಾಗಾಗಿ ಇಂಥ ಒಂದು ಸ್ವಲ್ಪ ಹೊಸ ಶಾಸಕರು ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿರ್ಬೋದು ಅಥವಾ ನಮಗ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ತಮ್ಮಿಂದ ಆಗ್ಬೇಕಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ತಮಗ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಆ ಮಾಸಾದ್ವಿ ಹೇಮರೆಡ್ಡಿ ಮಲ್ಲಮ್ಮ ತಮಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಮಾತು ವಿರಾಮಿಸ್ತೀನಿ.